ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಟಾಪಿಕ್ ಫಾಲಿಕ್ ಆಸಿಡ್ ಏನಕ್ಕೆ ಕೊಡ್ತಾರೆ, ಯಾಕೆ ಫಾಲಿಕ್ ಆಸಿಡ್ ತುಂಬಾ ಇಂಪಾರ್ಟೆಂಟ್, ಕಂಪಲ್ಸರಿಯಾಗಿ ಫಾಲಿಕ್ ಆಸಿಡ್ನ ತಗೊಳ್ಳಿ ಅಂತಂತೇಳಿ ಹೇಳ್ತಾರೆ ಡಾಕ್ಟರ್ಸು. ಫಸ್ಟ್ ಬರೆಯೋದೇ ಫಾಲಿಕ್ ಆಸಿಡ್, ಫಸ್ಟ್ ವಿಸಿಟಲ್ಲೇ ಸ್ಟಾರ್ಟ್ ಮಾಡಿಬಿಡ್ತಾರೆ ಫಾಲಿಕ್ ಆಸಿಡ್ ಅಂತ. ಯಾಕೆ, ವೈ ಇಟ್ ಇಸ್ ಸೋ ಇಂಪಾರ್ಟೆಂಟ್ ಅನ್ನೋದೇ ಇವತ್ತಿನ ವಿಡಿಯೋ. ಮತ್ತೆ ತಡ ನೋಡೋಣ ಬನ್ನಿ. ಫಸ್ಟ್ ಥಿಂಗು, ನ್ಯೂರಲ್ ಟ್ಯೂಬ್ ಡಿಫೆಕ್ಟ್ಸ್ ಆಗದೇ ಇರೋ ಹಾಗೆ ಪ್ರಿವೆಂಟ್ ಮಾಡುತ್ತೆ ಫಾಲಿಕ್ ಆಸಿಡ್. ಓಕೆ, ಎಕ್ಸಾಂಪಲ್ ಹೇಳಬೇಕು ಅಂತಂತಂದರೆ ಸ್ಪೈನಲ್ ಕಾರ್ಡ್ ಡಿಫೆಕ್ಟ್ಸ್ ಆಗಿರ್ಬೋದು, ಬ್ರೈನ್ ಡಿಫೆಕ್ಟ್ಸ್ ಆಗಿರ್ಬೋದು, ಬರದೇ ಇರೋ ಹಾಗೆ ತಡೆಯುತ್ತೆ ಫಾಲಿಕ್ ಆಸಿಡ್. ಆಯಿತಾ, ಮೇನ್ ತುಂಬಾ ಆಬ್ವಿಯಸ್ಲಿ ದೇಹದಲ್ಲಿ ಎಲ್ಲ ಭಾಗಗಳು ಇಂಪಾರ್ಟೆಂಟೇ, ಬಟ್ ಸ್ಪೈನಲ್ ಕಾರ್ಡು ಬ್ರೈನು ತುಂಬಾ ಮುಖ್ಯ. ಓಕೆ, ಪ್ರಯಾರಿಟಿ ಎಲ್ಲನೂ ಮುಖ್ಯನೇ, ಅದರಲ್ಲಿ ಪ್ರಯಾರಿಟಿ ಬ್ರೈನ್ ಆ್ಯಂಡ್ ಸ್ಪೈನಲ್ ಕಾರ್ಡ್. ಓಕೆ, ಮಗುದು ಸ್ಪೈನಲ್ ಕಾರ್ಡೇ ಸರಿ ಇಲ್ಲ ಅಂತಂತಂದರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಸೊ ಹಾಗಾಗಿ ಈ ಥರ ಆಗದೇ ಇರೋ ಹಾಗೆ ಫಾಲಿಕ್ ಆಸಿಡ್ ತಡೆಯುತ್ತೆ. ಈ ಥರ ಡಿಫೆಕ್ಟ್ಸು ಎಷ್ಟು ಬೇಗ ಫಾರ್ಮ್ ಆಗುತ್ತೆ ಅಂತಂತಂದರೆ, ಈವನ್ನು ತಾಯಿ ಆದವಳಿಗೆ ನಾನು ಪ್ರೆಗ್ನೆಂಟ್ ಇದ್ದೀನಿ ಅಂತ ಗೊತ್ತಾಗೋಕ್ಕಿಂತ ಮುಂಚೆನೇ ಈ ಡಿಫೆಕ್ಟ್ಸ್ ಬರೋ ಅಂತಹ ಸಾಧ್ಯತೆಗಳಿರುತ್ತಂತೆ. ಓಕೆ, ಸೊ ಹಾಗಾಗಿನೇ ಮುಂಚೆನೇ ಪ್ರೆಗ್ನೆನ್ಸಿ ನೀವು ಟ್ರೈ ಮಾಡ್ತಾ ಇದ್ದೀರಾ ಅಂತಂತಂದರೆ ಆವಾಗಿಂದನೇ ಫಾಲಿಕ್ ಆಸಿಡ್ ತೊಗೊಳೋದಕ್ಕೆ ಹೇಳ್ತಾರೆ. ಓಕೆ, ಕನ್ಫರ್ಮ್ ಆದಮೇಲೆ ಕೊಡೋದಲ್ಲ, ಅದಕ್ಕಿಂತ ಮುಂಚೆಯಿಂದನೇ ಸ್ಟಾರ್ಟ್ ಮಾಡ್ತಾರೆ ಇವಾಗಲಂತೂ. ಯಾಕಂತಂತಂದರೆ ಇವಾಗ ಸುಮಾರಷ್ಟು ವೆರೈಟಿ ಎಲ್ಲ ಬಂದುಬಿಟ್ಟಿದ್ದಾವೆ ಪ್ರಾಬ್ಲಮ್ಸು. ಸೊ ಹಾಗಾಗಿ ಆದಷ್ಟು ಅವಾಯ್ಡ್ ಮಾಡೋದಕ್ಕೆ ಏನು ಮಾಡ್ತಾರೆ, ಫಾಲಿಕ್ ಆಸಿಡ್ ತುಂಬ ಬೇಗನೆ ಸ್ಟಾರ್ಟ್ ಮಾಡ್ತಾರೆ. ಓಕೆ, ಫಾಲಿಕ್ ಆಸಿಡು ಸೆಲ್ ಡಿವಿಷನಿಗಾಯಿತು ಅಥವಾ ಅಂಗಾಂಗ ರಚನೆಯಲ್ಲಿ ತುಂಬ ಮಹತ್ವವಾದ ಕೆಲಸವನ್ನು ಮಾಡುತ್ತೆ ಫಾಲಿಕ್ ಆಸಿಡ್. ಸೊ ಹಾಗಾಗಿ ವೆರಿ ಬೇಸಿಕ್ ಸ್ಟೇಜಲ್ಲಿ ನಮಗೆ ಫಾಲಿಕ್ ಆಸಿಡ್ ಬೇಕಾಗುತ್ತೆ. ಮಗು ಕರೆಕ್ಟಾಗಿ ಎಲ್ಲ ಬಾಡಿ ಪಾರ್ಟ್ಸ್ ಎಲ್ಲ ಫಾರ್ಮ್ ಆಗೋದಕ್ಕೆ ತುಂಬಾ ಮುಖ್ಯ. ಪ್ರೀಟರ್ಮ್ ಬರ್ತ್ ಆಗದೇ ಇರೋ ಹಾಗೆ, ಅವಧಿಗೂ ಮುನ್ನ ಡೆಲಿವರಿ ಆಗದೇ ಇರೋ ಹಾಗೆ ಫಾಲಿಕ್ ಆಸಿಡು ತಡೆಯುತ್ತೆ. ಆ್ಯಂಡ್ ಲೋ ಬರ್ತ್ ವೇಟ್, ಮಗು ಅಟ್ಲೀಸ್ಟ್ 2.5 kg ಎಲ್ಲ ಇತ್ತು ಅಂತಂತಂದರೆ ಆರಾಮೂ ಅಲ್ಲ, ಅಟ್ಲೀಸ್ಟ್ ಇಟ್ ವಿಲ್ ಬಿ ಏನಂತಾರೆ, ಹ್ಯಾಂಡಲ್ ಮಾಡಬಹುದು ಅಂತ, ಮಗುನ ನೋಡ್ಕೋಬಹುದು. ಅದಕ್ಕಿಂತ ಕಮ್ಮಿ ಇತ್ತು ಅಂತಂತಂದರೆ ಮಗುದು ವೇಟು 2.5 kgಗಿಂತ ಕಮ್ಮಿ ಇತ್ತು ಅಂತಂದರೆ ತುಂಬ ಸಣ್ಣ ಇರುತ್ತೆ, ಗೊಂಬೆ ಥರ ಇರುತ್ತೆ. ಇವು 3 kg ಮೇಲೆ 200 ಗ್ರಾಮ್ ಇದ್ಲು ನನ್ನ ಮಗಳು, ಅವಳನ್ನೇ ಎತ್ಕೊಳ್ಳೋದಕ್ಕೆ ಕಷ್ಟ ಆಗೋದು. ಇನ್ನು ಯು ಇಮ್ಯಾಜಿನ್ 2.5 kgಗಿನ ಸಣ್ಣ ಇದ್ರು ಅಂತಂತಂದರೆ, ಕಮ್ಮಿ ಇದ್ರು ಅಂತಂತಂದರೆ ಗೊಂಬೆ ಏನು ಮಗು ಏನು, ಆಯಿತಾ. ಒಂದು ಜೀವ ಕೈಯಲ್ಲಿಟ್ಕೊಂಡು ಅದನ್ನು ದೊಡ್ಡದು ಮಾಡೋದಿದೆ ಅಲ್ಲ, ತುಂಬಾ ಕಷ್ಟ. ಓಕೆ, ತುಂಬಾ ಕಷ್ಟ. ಅದು ಕಾಂಪ್ಲಿಕೇಶನ್ಸ್ ಎಲ್ಲ ಇದ್ದು ಆಫ್ಟರ್ ಸೋ ಮೆನಿ ಇಯರ್ಸ್ ನೀವು ಕನ್ಸೀವ್ ಆಗಿ ಮಿಸ್ಕ್ಯಾರೇಜ್ ಎಲ್ಲ ಆಗಿ ಎಲ್ಲ ಕಡೆ ಮೈ ತುಂಬ ಎಲ್ಲ ಚುಚ್ಚಿಸ್ಕೊಂಡು ಹಾರಿಬಲ್ ಫೇಸಸ್ ಎಲ್ಲ ದಾಟಿ ಇಷ್ಟೇ ಪುಟಾಣಿ ಮಗುನ ಕೈಯಲ್ಲಿ ಕೊಟ್ಟರೆ ಆ ಮಗುನ ಕೆಳಗಿಳಿಸ್ಲೋ ಕೈಯೆಲ್ಲ ಇಟ್ಕೊಂಡ್ಲೋ ಅನ್ನೋ ಅಷ್ಟು ಯೋಚನೆ ಮಾಡೋ ಅಷ್ಟು ಕಷ್ಟ ಇರುತ್ತೆ. ಓಕೆ, ಅದು ಯಾರೆಲ್ಲ ಆ ಫೇಸಲ್ಲಿ ಹೋಗಿರ್ತಾರೆ ಅವರಿಗೆಲ್ಲ ಅರ್ಥ ಆಗುತ್ತೆ. ಬಟ್ ಈ ಥರ ಬರ್ತ್ ವೇಟು ತುಂಬ ಕಮ್ಮಿ ಆಗದೇ ಇರೋ ಹಾಗೆ ನೋಡ್ಕೊಳ್ಳುತ್ತೆ ಫಾಲಿಕ್ ಆಸಿಡ್. ಪ್ರಿವೆಂಟ್ಸ್ ಪ್ಲೆಸೆಂಟಲ್ ಪ್ರಾಬ್ಲಮ್ಸ್, ಪ್ಲೆಸೆಂಟಾ ರಿಲೇಟೆಡ್ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ಸ್ ಇತ್ತು ಅಂತಂತಂದರೆ ಈ ಫಾಲಿಕ್ ಆಸಿಡ್ ಅದಾಗದೇ ಇರೋ ಹಾಗೆ ಪ್ರೊಟೆಕ್ಟ್ ಮಾಡುತ್ತೆ. ಆಯಿತಾ, ನಂದು ಪ್ಲೆಸೆಂಟಲ್ ಅಬ್ರಪ್ಷನ್ ಯಾಕಾಯಿತು ಅಂತಲೇ ಗೊತ್ತಿಲ್ಲ. ಆಯಿತಾ, ಸೊ ಕೆಲವೊಂದಿಷ್ಟು ಸಿಚುವೇಶನ್ನು ಯಾಕಾಗುತ್ತೆ ಅಂತ ಗೊತ್ತಾಗೋ ಅಷ್ಟೊತ್ತಿಗೆ ಮುಗಿದು ಹೋಗ್ಬಿಟ್ಟಿರುತ್ತೆ. ಆಯಿತಾ, ನಮ್ಮ ಕೈ ಜಾರಿ ಮುಗಿದ್ಬಿಟ್ಟಿರುತ್ತೆ, ಯು ಕಾಂಟ್ ಇವನ್ ಟ್ರೈ. ಆಯಿತಾ, ಆ ಥರ ಸಿಚುವೇಶನ್ ಇರುತ್ತೆ. ಸೊ ಹಾಗಾಗಿ ಆ ಥರ ಪ್ಲೆಸೆಂಟಲ್ ಪ್ರಾಬ್ಲಮ್ಸ್ ಏನೂ ಆಗದೇ ಇರೋ ಹಾಗೆ ಫಾಲಿಕ್ ಆಸಿಡು ಹೆಲ್ಪ್ ಮಾಡುತ್ತೆ. ಬೇರೆ ಡಿಫೆಕ್ಟ್ಸ್ ಆಗದೇ ಇರೋ ಹಾಗೆ ಫಾಲಿಕ್ ಆಸಿಡು ಹೆಲ್ಪ್ ಮಾಡುತ್ತೆ. ಲೈಕ್ ಕ್ಲೆಫ್ಟ್ ಲಿಪ್ ಅಂತಂತಂದರೆ ಸೀಳು ತುಟಿ ಅಂತಾರಲ್ಲ, ಸೀಳು ತುಟಿ ಆಗದೇ ಇರೋ ಹಾಗೆ, ಬ್ರೈನ್ ಡಿಫೆಕ್ಟ್ಸ್ ಏನೂ ಆಗದೇ ಇರೋ ಹಾಗೆ, ಪ್ಯಾಲೆಟ್ ಡಿಫೆಕ್ಟ್ಸ್ ಏನೂ ಆಗದೇ ಇರೋ ಹಾಗೆ ಫಾಲಿಕ್ ಆಸಿಡು ತಡೆಯುತ್ತೆ. ಪ್ರಿವೆಂಟ್ಸ್ ಮೆಟರ್ನಲ್ ಅನಿಮಿಯಾ ಅಂತಂದರೆ ತಾಯಿಗೆ, ಹೊಟ್ಟೆನಲ್ಲಿ ಮಗು ಇದೆ, ತಾಯಿಗೆ ಅನಿಮಿಯಾ ಆಗ್ತಾ ಇದೆ ಅಂತಂತಂದರೆ ಒಂದು ಸರ್ಟನ್ ಲೆವೆಲ್ವರೆಗೂ ಈ ಫಾಲಿಕ್ ಆಸಿಡು ಹೆಲ್ಪ್ ಮಾಡುತ್ತೆ ಅನಿಮಿಯಾ ತಡೆಯೋದಕ್ಕೆ. ಓಕೆ, ಮೇಜರ್ ಅಂತಂದರೆ ನ್ಯೂರಲ್ ಟ್ಯೂಬ್ ಡಿಫೆಕ್ಟ್ಸ್ ಆಗದೇ ಇರೋ ಹಾಗೆ ತಡೆಯುತ್ತೆ ಅಂತ ಹೇಳ್ತಾರೆ. ಸೊ ಮೊದಲು ಪ್ರೆಗ್ನೆನ್ಸಿಯ 12 ವಾರಗಳು ತುಂಬಾ ಕ್ರೂಷಿಯಲ್. ಆ ಟೈಮಲ್ಲಿ ಇದನ್ನು ತಗೋಬೇಕು. ಈಗ ಕೆಲವೊಂದಿಷ್ಟು ಜನ ಪ್ರೆಗ್ನೆನ್ಸಿ ಟ್ರೈ ಮಾಡ್ತಾ ಇದ್ದಾರೆ ಅಂತಂದ್ರೇ ಕೊಟ್ಬಿಡ್ತಾರೆ. ಬಿಫೋರ್ ಸ್ಟಾರ್ಟಿಂಗ್ ದ ಪ್ರಾಸೆಸ್
ಓನ್ಲಿ ಫಾಲಿಕ್ ಆ್ಯಸಿಡ್ನ ಕೊಟ್ಬಿಡ್ತಾರೆ ಆಯಿತಾ. ಆಮೇಲೆ 12th ವೀಕ್ವರೆಗೂ ಕಂಟಿನ್ಯೂ ಮಾಡೋದಕ್ಕೆ ಹೇಳ್ತಾರೆ. ಯಾಕಂತಂದರೆ ಈ ಟೈಮಲ್ಲೇ ಬರ್ತ್ ಡಿಫೆಕ್ಟ್ಸ್ ಆಗುವಂತಹ ಚಾನ್ಸಸ್ಸು ತುಂಬ ಜಾಸ್ತಿ ಅಂತ. ಓಕೆ, ಹಾಗಂತ ತೊಗೊತಾ ಇಲ್ಲ ಅಂತ ಅಂದ ಮಾತ್ರಕ್ಕೆ ಬರ್ತ್ ಡಿಫೆಕ್ಟ್ಸ್ ಬಂದೇ ಬಿಡುತ್ತಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಆ ಥರ ಏನೂ ಹೇಳೋಕ್ಕಾಗಲ್ಲ. ಚಾನ್ಸಸ್ ವಿಲ್ ಬಿ ಹೈ ಅಂತ ಅಷ್ಟೇ. ನಿಮಗೆ ಫಾಲಿಕ್ ಆ್ಯಸಿಡ್ ತೊಗೊಳ್ದೇನೇ ಆರೋಗ್ಯವಾಗಿರೋ ಮಗುನ ಪಡೆದವರು ಕೂಡ ಸುಮಾರು ಜನ ಇದ್ದಾರೆ. ಓಕೆ, ಇನ್ನು ಹಳ್ಳಿ ಕಡೆಗೆ ಹೋಗ್ಬಿಟ್ರೆ ಯಾರು ಫಾಲಿಕ್ ಆ್ಯಸಿಡ್ ಹಾಗಂದ್ರೆ ಅಂತ ಕೇಳ್ತಾರೆ ಅಷ್ಟೇ. ಸುಮಾರು ಜನಕ್ಕೆ ಗೊತ್ತೇ ಇರೋದಿಲ್ಲ. ಇನ್ನೂ ಕೆಲವೊಂದಿಷ್ಟು ಜನ ಗೊತ್ತಿದ್ರೂ ಕೂಡ ತಾವು ಊಟ ಮಾಡೋ ಊಟದಲ್ಲಿ ಫಾಲಿಕ್ ಆ್ಯಸಿಡ್ನ ತೊಗೊತಾರೆ, ಕ್ಯಾಲ್ಶಿಯಂ ಐರನ್ ರಿಚ್ ಫುಡ್ಸ್ನ ತೊಗೊತಾರೆ. ಸೊ ದ್ಯಾಟ್ ಥ್ರೂ ಔಟ್ ಪ್ರೆಗ್ನೆನ್ಸಿ ಯಾರು ಕ್ಯಾಲ್ಶಿಯಮ್ ಅಂಥವ್ರು ಕ್ಯಾಲ್ಶಿಯಮ್ ಆ್ಯಂಡ್ ಐರನ್ ಟ್ಯಾಬ್ಲೆಟ್ಸ್ ತೊಗೊಳ್ತೀರಾ ಫುಲ್ ಪ್ರೆಗ್ನೆನ್ಸಿ ಸಕ್ಸಸ್ಫುಲ್ ಪ್ರೆಗ್ನೆನ್ಸಿ ಕ್ಯಾರಿ ಮಾಡಿ ಮಗುನ ಆರೋಗ್ಯವಾಗಿರೋ ಮಗುನ ಪಡೆದರೂ ಕೂಡ ಇದ್ದಾರೆ. ಕನ್ನಡದ ಕೋಟ್ಯಾಧಿಪತಿ ಪ್ರೋಗ್ರಾಮಲ್ಲಿ ಪುನೀತ್ ರಾಜ್ಕುಮಾರ್ ನಡೆಸ್ಕೊಡ್ತಾ ಇದ್ದಿದ್ದ ಪ್ರೋಗ್ರಾಮಲ್ಲಿ ಒಬ್ಬರು ಲೇಡಿ ಬಂದಿತ್ತು ಆಯಿತಾ. ಸುಮಾರು ವರ್ಷ ಆಗೋಯಿತು. ಆವಾಗ ಆ ಲೇಡಿ ಹೇಳಿದ್ದು ನನಗೆ ಚೆನ್ನಾಗಿ ನೆನಪಿದೆ. ಅವಳು ಹೇಳಿದ್ದು ಎಪಿಸೋಡ್ಸ್ ಅವೈಲೇಬಲ್ ಇರಬೇಕು, ನಿಮಗೆ ಚೆಕ್ ಮಾಡಬೇಕು ಅನಿಸಿದ್ರೆ ಚೆಕ್ ಮಾಡ್ಕೊಳ್ಳಿ. ಬಟ್ ಆ ಲೇಡಿ ಹೇಳಿದ್ದು ಯಾವುದೇ ಸಪ್ಲಿಮೆಂಟ್ಸ್ ತೊಗೊಂಡಿಲ್ಲ, ಬರೀ ಫುಡ್ಡಲ್ಲೇ ಮೇಂಟೈನ್ ಮಾಡಿರೋದು. ಆಮೇಲೆ ಮಗು ಹುಟ್ಟಿದ ಮೇಲೂ ಕೂಡ ಯಾವುದೇ ರೀತಿಯಾದಂತಹ ಸಪ್ಲಿಮೆಂಟ್ಸ್ನ ಮಗು ಕೊಟ್ಟಿಲ್ಲ ಅಂತಪ್ಪ. ನಮ್ಮ ಮಕ್ಕಳಿಗೆಲ್ಲ ವಿಟಮಿನ್ ಡಿ ಎಲ್ಲ ಕೊಟ್ಟರು ಆಯಿತಾ. ಬಟ್ ಆ ಮಗುಗೆ ಏನೇನೇನೋ ಕೊಟ್ಟಿಲ್ಲ ಅಂತ. ಹೆಂಗಿತ್ತು ಗೊತ್ತಾ, ಮಗು ಗೋಂಡು ಇತ್ತು, ಸಾಕಾಗಿತ್ತು ಆಯಿತಾ. ಟಿ ವಿನಲ್ಲಿ ತೋರಿಸಿದ್ರು ಅದನ್ನು ಪ್ರೋಗ್ರಾಮ್ ಮಧ್ಯದಲ್ಲಿ. ಓಕೆ, ಸೊ ಅಷ್ಟೇ. ಒಬ್ಬೊಬ್ರದ್ದು ಹೆಲ್ತು, ಲೈಫ್ ಸ್ಟೈಲು, ಫುಡ್ ಹ್ಯಾಬಿಟ್ಸು ಎಲ್ಲನೂ ಮ್ಯಾಟ್ರ್ ಆಗುತ್ತೆ. ಎಂಡ್ ಆಫ್ ದಿ ಡೇ ಫಾಲಿಕ್ ಆ್ಯಸಿಡ್ ಈಸ್ ಬೆಟರ್. ಸಪ್ಲಿಮೆಂಟ್ನ ತೊಗೊಳ್ಳೋದು ತುಂಬಾ ಮುಖ್ಯ. ಅದಕ್ಕೋಸ್ಕರ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿದ್ದಾರೆ ಅಂತಂತಂದರೆ ಖಂಡಿತವಾಗ್ಲೂ ಮಿಸ್ ಮಾಡ್ತೀರಾ ತೊಗೊಳ್ಳಿ. ಇನ್ನೇ ಕೆಲವೊಂದಿಷ್ಟು ಜನಕ್ಕೆ ಮಾರ್ನಿಂಗ್ ಸಿಕ್ನೆಸ್ ಅಥವಾ ವಾಮಿಟಿಂಗ್ ಎಲ್ಲ ಇರುತ್ತಲ್ಲ, ಅಂಥವ್ರು ತೊಗೊಂಡ ತಕ್ಷಣ ವಾಂತಿ ಆಗುತ್ತೆ. ಇನ್ನೇನು ಅದೊಂಥರ ಹೇಗೆ ಅಂತಂತಂದರೆ, ಈಗ ಫಾಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ ತೊಗೊಂಡಿರ್ತಾರೆ, ಕ್ಯಾಲ್ಶಿಯಂ ಟ್ಯಾಬ್ಲೆಟ್ ತೊಗೊಂಡಿರ್ತಾರೆ, ಅಥವಾ ಐರನ್ ಟ್ಯಾಬ್ಲೆಟ್ ತೊಗೊಂಡಿರ್ತಾರೆ, ಇಮಿಡಿಯೇಟಾಗಿ ವಾಂತಿ ಆಗಿಬಿಟ್ಟಿರುತ್ತೆ. ಈಗ ತೊಗೊಂಡಿದ್ದೀನಿ ಅಂತ ಸುಮ್ಮನೆ ಇರಬೇಕಾ, ಅಥವಾ ವಾಂತಿ ಆಯ್ತಲ್ಲ ಈಗ ಅದು ಎಲ್ಲ ಆಚೆ ಬಂದಿರುತ್ತಲ್ವ, ಸೊ ಹಾಗಾಗಿ ಇನ್ನೊಂದು ಟ್ಯಾಬ್ಲೆಟ್ ತೊಗೋಬೇಕಾ ಅನ್ನೋವಂಥದ್ದು ಫುಲ್ಲು ಕನ್ಫ್ಯೂಷನ್ ಆಬ್ವಿಯಸ್ಲಿ ಅಲ್ವಾ. ಸೊ ಹಾಗಾಗಿ ಅಂಥವರೆಲ್ಲ ಡಾಕ್ಟರ್ನ ಮೀಟ್ ಮಾಡಿ ಸೊ ದ್ಯಾಟ್ ಆ್ಯಂಟಿ ವಾಮಿಟಿಂಗ್ ಮೆಡಿಸಿನ್ನ ಕೊಡ್ತಾರೆ. ಸೊ ಆ ವಾಮಿಟ್ ಆಗದೇ ಇರೋ ಹಾಗೆ ತಡೆಯುವಂತಹ ಟ್ಯಾಬ್ಲೆಟ್ನ ಹಾಕ್ಕೊಂಡು ದೆನ್ ಯು ಶುಡ್ ಟೇಕ್ ಆಲ್ ದೀಸ್ ಮೆಡಿಸಿನ್ಸ್. ಓಕೆ, ಸೊ ಹಾಗಾಗಿ ನಿಮಗೆ ಏನಕ್ಕೆ ತೊಗೊತಾ ಇದ್ದೀರಾ ಅಟ್ಲೀಸ್ಟ್ ಅದು ಒಳಗಡೆ ಹೋಗಿ ಅಬ್ಸಾರ್ಬ್ ಆಗಬೇಕಲ್ವ. ಸೊ ಅದಕ್ಕೆ ಅದು ವಾಮಿಟ್ ಆಗದೇ ಇರೋ ಹಾಗೆ ಕೊಡೋ ಮೆಡಿಸಿನ್ನು ನಿಮಗೆ ಹೆಲ್ಪ್ ಆಗುತ್ತೆ. ಓಕೆ, ಇದ್ರ ಬಗ್ಗೆ ಮತ್ತೇನಾದರೂ ಡೌಟ್ಸ್ ಇತ್ತು ಅಂತಂದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಖಂಡಿತವಾಗ್ಲೂ ಉತ್ತರ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತು ಅಂತಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಧನ್ಯವಾದ.